ನೇಪಾಳದ ಮಹಾಪ್ರವಾಹದ ಕರಾಳತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಅನಾಹುತದ ತೀವ್ರತೆ ಕನ್ನಡಿಗರನ್ನ ಬೆಚ್ಚಿ ಬೀಳಿಸಿದೆ. ಮಾನಸ ಸರೋವರ ಹಾಗೂ ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ರೆ ಕೆಲವರು ಸುರಕ್ಷತೆಯಿಂದ ಪಾರಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ನೇಪಾಳದಲ್ಲಿ ಪ್ರವಾಹ, ಸಂಕಷ್ಟದಲ್ಲಿ ಕನ್ನಡಿಗರು. 4 ಕನ್ನಡಿಗರು ನಾಪತ್ತೆ, ಉಳಿದವರು ಸೇಫ್. ನೇಪಾಳದಲ್ಲಿ ಸಂಭವಿಸಿರುವಂತಹ ಭೀಕರ ಪ್ರವಾಹ ಭಾರತೀಯರಿಗೂ ಕೂಡ ಸಂಕಷ್ಟವನ್ನು ತಂದೊಡ್ಡಿದೆ. ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಮಾನಸ ಸರೋವರ ಯಾತ್ರೆಗೆ ಹೋಗಿದ್ದ ಕನ್ನಡಿಗರು ನೇಪಾಳ ಪ್ರವಾಹದಲ್ಲಿ ಸಿಲುಕಿ ನಾಪತ್ತೆಯಾಗಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿದ್ದ 4 ಕನ್ನಡಿಗರು ಇತ್ತೀಚೆಗೆ ಬೆಂಗಳೂರಿಗೆ ವಾಪಸ್ಸಾಗಿದ್ದರು. ಇಲ್ಲಿಂದ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ 4 ನೇಪಾಳ ಪ್ರವಾಹದ ಬಳಿಕ ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ ನಾಪತ್ತೆಯಾಗಿದ್ದಾರೆ. ಈಶಾ ಫೌಂಡೇಶನ್ನ 80 ಮಂದಿ ಮಿಸ್ಸಿಂಗ್. ಈಶಾ ಫೌಂಡೇಶನ್ನಿಂದ ನೇಪಾಳ ಯಾತ್ರೆಗೆ ತೆರಳಿದ್ದ ಯಾತ್ರಿಗಳಲ್ಲಿ 80ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. 3 ಸಿಬ್ಬಂದಿ ಸೇರಿದಂತೆ 80 ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ಸ್ವತಃ ಸದ್ಗುರು ಜಗ್ಗಿ ವಾಸುದೇವ್ ತಿಳಿಸಿದ್ದಾರೆ. We still don't know the other numbers. All communication is down, so we have no way. Within the hour, we informed all the embassies of these countries, both in India and Nepal, and we've been active in this, but there is really nothing much. ನೇಪಾಳ ಪ್ರವಾಸಕ್ಕೆ ಹೋಗಿದ್ದ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯ 6 ಕುಟುಂಬಗಳು 12 ಮಂದಿ ಸೇರಿದಂತೆ ಕಲಬುರಗಿ ಮೂಲದ ಪ್ರವಾಸಿಗರು ಪ್ರವಾಹದಿಂದ ಸುರಕ್ಷಿತವಾಗಿ ಪಾರಾಗಿದ್ದಾರೆ. ಪೋಖ್ರಾದಿಂದ 50 ಕಿಲೋಮೀಟರ್ ದೂರದಲ್ಲಿದ್ದ ಇವರು ಸೋನಾಲಿ ಕಡೆಗೆ ತೆರಳುತ್ತಿದ್ದು ದುರಂತದಿಂದ ಪಾರಾಗಿದ್ದಾರೆ. ಸದ್ಯ ಸುರಕ್ಷಿತವಾಗಿರುವಂತಹ ಕನ್ನಡಿಗರಿಗೆ ಸಿಎಂ ಡಿಕೆ ಶಿವಕುಮಾರ್ ವಿಡಿಯೋ ಕರೆ ಮಾಡಿ ಧೈರ್ಯ ಹೇಳಿದರು. ಏನಪ್ಪಾ, ಹೇಗಿದ್ಯಾ? ನಮಸ್ಕಾರ ಸರ್, ಎಲ್ಲ ಆರಾಮಾಗಿದ್ದೀವಿ ಸರ್. ಆರಾಮಾಗಿದ್ದೀನಿ. ಮಿಕ್ಕಿದ್ದು ಈಗ ನಿನ್ನೇನೋ ಎಲ್ಲ ನೋಡ್ತಾ ಇದೀವಿ. ಸರಿಯಪ್ಪ. ಈಗ ಎಲ್ಲ ಆರಾಮಾಗಿದ್ದೀವಿ ಸರ್. ನಾವು ದೈವಭಕ್ತರು, ನಿಮ್ಮ ಪ್ರಯತ್ನಗಳು ಫಲಿಸದೇ ಇರಬಹುದು, ಆದ್ರೆ ಪ್ರಾರ್ಥನೆ ಎಂದಿಗೂ ಇದಾಗಲ್ಲ ಸರ್. ಪ್ರಯತ್ನಗಳು ಫಲಿಸದೇ ಇರಬಹುದು, ಪ್ರಾರ್ಥನೆ ಮಾತ್ರ ಎಂದಿಗೂ ನಿಮ್ಮ ಸಕ್ಸಸ್ ಸರ್. ನಾವು ಬಚಾವಾಗಿ ಬಂದಿನಂದ್ರೆ ಅದು ಹೇಳಕ್ಕೆ ಸಾಧ್ಯವಲ್ಲ ಸರ್. ನಮ್ಮ ಹತ್ರನೇ ನಮ್ಮಿಂದ ಒಂದು 10 ಮಿನಿಟ್ ಮೊದಲೇ 2 ಬಸ್ಗಳು ಮಿಸ್ಸಿಂಗ್ ಸರ್. ಸದ್ಯ ಪ್ರವಾಹ ಪೀಡಿತ ಸ್ಥಳದಲ್ಲಿ ಸಿಲುಕಿರುವವರ ರಕ್ಷಣೆ ಕಾರ್ಯ ನಡೀತಾ ಇದ್ದು ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲು ಸರ್ಕಾರ ಮುಂದಾಗಿದೆ. ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟ್ ಕರ್ನಾಟಕದಿಂದ ಬಂದವರು ಇನ್ನ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್. ಕಟ್ಕೊಂಡು ಪೂರಾ ನಾನು 3 ದಿವಸ ಆದ್ರೂ ಇಲ್ಲೇ ಇದ್ದೀನಿ ಸರ್. ಮೊದಲೇ ಕರ್ನಾಟಕದವ್ರು ನನಗೂ ಸಂಪರ್ಕಕ್ಕೆ ಯಾರು ಬಂದಿಲ್ಲ ಸರ್. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಸರ್ ಸೇಫ್ ಆಗಿದ್ದೀನಿ ಸರ್. ನಿನ್ನೆ ನಾನು ಒಂದು 10 ಮಿನಿಟ್ದಲ್ಲೇ ನಾನು ಪಾರಾಗಿದ್ದೀನಿ ಸರ್. ಓಕೆ, ಬಹಳ ಸಂತೋಷ. ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗ್ಲೇ, ಈಗ 8 ಜನ ಅಂತ ಹೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಡೀಟೇಲ್ಸ್ ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಬೆಂಗಳೂರಿನವರು. ನೇಪಾಳದಲ್ಲಿ ಸಿಲುಕಿರುವಂತಹ ಪ್ರತಿಯೊಬ್ಬ ಕನ್ನಡಿಗರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲು ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮುಂದುವರೆಸ್ತಾನೆ ಇದೆ.